ಹಾಯ್ ಆಲ್, ನಾನು ನಿಮ್ಮ ಉತ್ತರ ಕರ್ನಾಟಕ ಹುಡುಗಿ ಅನುಷಾ ಆ್ಯಂಡ್ ವೆಲ್ಕಮ್ ಟು ಮೈ ವ್ಲಾಗ್. ಸೊ ನಾವಿವತ್ತು ಕೆಫೆ ರೊಬುಸ್ತಾಗಿ ಬಂದಿದ್ವಿ. ಯಾಕಪ್ಪ ಅಂದರೆ ಬರ್ಡೇ ಸೆಲೆಬ್ರೇಟ್ ಮಾಡಲಿಕ್ಕೆ. ಸೊ ಯಾರ ಬರ್ಡೇ ಗೊತ್ತಾ? ಸೊ ಇವ್ರು ನಮ್ಮ ಮ್ಯಾಥ್ಸ್ ಹೆಚ್ ಒ ಡಿ ರೀ. ನಾನು ಯಾವ ಕಾಲೇಜಲ್ಲಿ ವರ್ಕ್ ಮಾಡ್ತಾ ಇದ್ದೀನಲ್ಲ ಆ ಕಾಲೇಜಿನ ಮ್ಯಾಥ್ಸ್ ಹೆಚ್ ಒ ಡಿ. ಫಸ್ಟ್ ಸೆಮ್ ಮತ್ತು ತರ್ಡ್ ಸೆಮ್ ಎಮ್ ಎಸ್ ಸಿ ಸ್ಟೂಡೆಂಟ್ಸು ಸರಿನ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಹೇಳಿ ಇನ್ವೈಟ್ ಮಾಡಿದ್ರು. ಸೊ ಎಲ್ಲರೂ ಗೆಟ್ ಟುಗೆದರ್ ಆಗಿ ಸರಿನ ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಿ. ಸೊ ಕೇಕ್ ಕಟ್ಟಿಂಗ್ ಎಲ್ಲ ಆಯಿತು. ಸೊ ಹ್ಯಾಪಿ ಬರ್ಡೇ ಸರ್. ಸೊ ಸರ್ ಬಗ್ಗೆ ಹೇಳಬೇಕು ಅಂತಂದರೆ, ಸೊ ಇವ್ರು ಭಾಳ ಯಂಗ್ ಆ್ಯಂಡ್ ಎನರ್ಜೆಟಿಕ್ ಇದ್ದಾರೆ ಆ್ಯಂಡ್ ಕೂಲ್ ಆ್ಯಂಡ್ ಕಾಮ್ ಆಗಿರ್ತಾರೆ ರೀ ಯಾವಾಗಲೂ. ಆಮೇಲೆ ಮತ್ತೇನು ಹೇಳಬೇಕು ಅಂತಂದರೆ ಇವ್ರ ಬಗ್ಗೆ, ಸೊ ಯಾವುದೇ ವರ್ಕ್ ಪ್ರೆಷರ್ ಆಗಲಿ ಅಷ್ಟೊಂದು ಹಾಕಲ್ಲ ಆ್ಯಂಡ್ ಯಾವ ಥರ ಪ್ರೆಷರು ನಮ್ಮ ಮೇಲೆ ಹಾಕಲ್ಲ. ಆ್ಯಂಡ್ ಹುಡುಗರ ಜೊತೆ ಕೂಡ ಅಷ್ಟೇ ರೀ. ಕಾಲೇಜಲ್ಲಿ ಯಾವ ಥರ ಸ್ಟ್ರಿಕ್ಟ್ ಆಗಿರಬೇಕು ಅದೇ ಥರ ಫುಲ್ ಸ್ಟ್ರಿಕ್ಟ್ ಆಗಿರ್ತಾರೆ. ಆ್ಯಂಡ್ ಹೊರಗಡೆ ಯಾವ ಥರ ಫ್ರೆಂಡ್ಲಿ ಆಗಿರಬೇಕು, ಎಷ್ಟು ಫ್ರೆಂಡ್ಲಿ ಆಗಿರಬೇಕು ಅದೇ ಥರ ಇರ್ತಾರೆ ರೀ. ತುಂಬ ಚಲೋ ಇದ್ದಾರೆ ಅಂತ ಹೇಳ್ಬೋದು ಸರ್. ಆ್ಯಂಡ್ ನೆಕ್ಸ್ಟ್ ಸ್ಟೂಡೆಂಟ್ಸ್ ಎಲ್ಲ ಸೇರ್ಕೊಂಡು ಸರಿಗೆ ಗಿಫ್ಟ್ ಕೊಟ್ಟಿದ್ರು. ಸೊ ಸ್ಟೂಡೆಂಟ್ಸ್ ಆಗಿ ಟೀಚರ್ಸಿಗೆ ಏನು ಗಿಫ್ಟ್ ಕೊಡಬೇಕಿತ್ತು, ಸೊ ಅದೇ ಥರ ಗಿಫ್ಟ್ ಬಂದಿತ್ತು. ಆ್ಯಂಡ್ ಅದೆಲ್ಲ ಕೇಕ್ ಕಟ್ಟಿಂಗು ಗಿಫ್ಟದೆಲ್ಲ ಮುಗಿಸ್ಕೊಂಡು ತಿನ್ನಕ್ಕಂತ ಹೇಳಿ ಬಂದ್ವಿ. ಸೊ ಅದೇ ಕೆಫೆಯಲ್ಲೇನ ತಿನ್ಕೊಂಡು ಹೋಗಿದ್ವಿ ರೀ. ಸೊ ಏನೇನೋ ಆರ್ಡ್ರ್ ಮಾಡಿದ್ವಿ, ಲೈಕ್ ನೂಡಲ್ಸ್ ಆರ್ಡರ್ ಮಾಡಿದ್ವಿ ಆ್ಯಂಡ್ ಫ್ರೆಂಚ್ ಫ್ರೈಸು, ಬೇಬಿ ಕಾರ್ನ್ ಪೆಪ್ಪರ್ ಡ್ರೈ ಆ್ಯಂಡ್ ಪನ್ನೀರ್ ಮಂಚೂರಿ, ಗೋಬಿ ಮಂಚೂರಿ, ಫ್ರೈಡ್ ರೈಸ್ ಎಲ್ಲ ತಿಂದ್ಕೊಂಡು ಅದೆಲ್ಲ ಕ್ಲಿಪ್ಪಿಂಗ್ಸ್ ತೊಗೊಳಕ್ಕಾಗಲಿಲ್ಲ. ಸೊ ಎಲ್ಲ ತಿನ್ಕೊಂಡು ಲಾಸ್ಟಿಗೆ ಡೆಸರ್ಟ್ ಇತ್ತು. ಡೆಸರ್ಟ್ ಕೇಕ್ ಅಂತೂ ಒಂದಿತ್ತು. ಸೊ ನೆಕ್ಸ್ಟ್ ಐಸ್ ಕ್ರೀಮ್ನೆಲ್ಲ ಆರ್ಡ್ರ್ ಮಾಡಿದ್ರು. ಸೊ ಎಲ್ಲ ತಿಂದ್ಕೊಂಡು ಲಾಸ್ಟಿಗೆ ಮುಗಿಸ್ಕೊಂಡ್ವಿ. ಸೊ ನಾವು ಸ್ಟೂಡೆಂಟ್ಸ್ ಜೊತೆ ಇದ್ದಾಗ ನಮ್ಗೆ ಅವ್ರು ಸ್ಟೂಡೆಂಟ್ಸ್ ಅಂತ ಅನ್ನಿಸ್ಲೇ ಇಲ್ಲ. ಸೊ ಫುಲ್ ಫ್ರೆಂಡ್ಲಿ ಆಗಿಯೇ ಇದ್ದರು. ಆ್ಯಂಡ್ ನಾವು 2 ಜನ ಕಲೀಗ್ಸ್ ಇದ್ವಿ ಆ್ಯಂಡ್ ಒಬ್ಬರು ಸರ್ ಇದ್ದರು. ಸೊ ಈ ಥರ ಇತ್ತು ಸೆಲೆಬ್ರೇಷನ್.